ಹಂಗಾಮ ಉತ್ತಮವಾಗಿರುವುದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮುಂಗಾರು ಬಿತ್ತನೆ ಜೋರಾದ ಬೆನ್ನಲ್ಲೇ ಇದ್ದ ರೈತರು ಮತ್ತೊಂದು ಸಂಕಷ್ಟ ಎದುರಿಸುವಂತಾಗಿದೆ. ರಾಯಚೂರು ತಾಲೂಕು ಲಿಂಗಸಗೂರು ನಗರಸಭೆ ಮುದಗಲ್ನಲ್ಲಿ ಕೃತಕ ಗೊಬ್ಬರ ಅಭಾವವನ್ನು ಸೃಷ್ಟಿಸುವ ಕಾರ್ಯ ಶುರುವಾಗಿದೆ. ಶ್ರೀ ಬದ್ರಿನಾಥ್ ಟ್ರೇಡರ್ಸ್ನಲ್ಲಿ ಉತ್ತಮ ಗೊಬ್ಬರ ದಾಸ್ತಾನು ಇದ್ದರೂ ರೈತರು ಬೀಜ ಗೊಬ್ಬರ ಖರೀದಿಗೆ ಬಂದಾಗ ಗೊಬ್ಬರದ ಅಭಾವದ ನೆಪ ಹೇಳಲಾಗ್ತಾ ಇದೆ. ಅಲ್ಲದೆ ಡಿಎಪಿ ಗೊಬ್ಬರ ಖರೀದಿಸಬೇಕಾದ್ರೆ ಅದರ ಜೊತೆಗೆ ಬೇರೆ ಯಾವುದೋ ಕಂಪನಿಯ ಉತ್ಪನ್ನವನ್ನು ರೈತರಿಗೆ ಬಲವಂತವಾಗಿ ತೆಗೆದುಕೊಳ್ಳಬೇಕು, ಇಲ್ಲ ಎಂದರೆ ಗೊಬ್ಬರವನ್ನ ಕೊಡುವುದಿಲ್ಲ ಎಂದು ಬಲವಂತವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಹೆಚ್ಚಿನ ಲಾಭದ ಉದ್ದೇಶದಿಂದ ಕೃತಕ ಗೊಬ್ಬರ ಅಭಾವವನ್ನು ಸೃಷ್ಟಿಸಿ ರೈತರಿಂದ ಸುಲಿಗೆ ಮಾಡುವ ಪ್ರಯತ್ನಗಳು ಕೂಡ ನಡೆದಿದ್ದು, ಈ ಬಗ್ಗೆ ಕೃಷಿ ಅಧಿಕಾರಿ ಶ್ರೀಶೈಲ ಭೋವಿಯವರಿಗೆ ರೈತರು ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ಹಗಲು ದರೋಡೆ ಮಾಡುತ್ತಿರುವ ಶ್ರೀ ಬದ್ರಿನಾಥ ಟ್ರೇಡರ್ಸ್ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡು ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಲೆಕ್ಕಿಹಾಳ ಮಲ್ಲಿಕಾರ್ಜುನ, ಅಂಬಣ್ಣ ಚಾಗಬಾವಿ, ಹನುಮಂತಗೋಡಿ ಹಾಗೂ ಹಲವು ರೈತರು ಜೊತೆಗಿದ್ದರು. ಬಸವಲಿಂಗಪ್ಪ ಏಗುಡಿಮನಿ, ಲಿಂಗಸಗೂರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.